ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ರಾಷ್ಟ್ರೀಯ ಲೋಕ ಅದಾಲತ್ ರಾಜ್ಯ ಸಂಧಾನದ ಮೂಲಕ ಪ್ರಕರಣಗಳ ಇತ್ಯರ್ಥ. ಮಾರುತಿ ಬಗಾಡೆ. ಸಹಾಯಕ ಆಯುಕ್ತೆ ಮೆಹಬೂಬಿ ದಿಢೀರ್ ವರ್ಗಾವಣೆ ರದ್ದಿಗೆ ಆಗ್ರಹಿಸಿ ಆರ್ವೈಎಫ್ಐ ಮನವಿ. ಸೆಪ್ಟೆಂಬರ್ 17ರಂದು ಮಹರ್ಷಿ ವಿಶ್ವಕರ್ಮ ಜಯಂತಿ ಭಾವಚಿತ್ರದ ಮೆರವಣಿಗೆ. ಹಿಂದಿ ವರ್ಧಮಾನ ಶಾಲೆಯಲ್ಲಿ ಹಿಂದಿ ದಿವಸ್ ಆಚರಣೆ. ರಾಷ್ಟ್ರದ ಐಕ್ಯತೆ, ಹಿಂದಿ ಭಾಷೆ ಬೆಳೆಸಬೇಕು. ಅಶೋಕ್ ಕುಮಾರ್. ಕುರಿ ಮತ್ತು ಮೇಕೆ ಸಾಗಾಣಿಕೆ ತರಬೇತಿ ಕಾರ್ಯಕ್ರಮ. ವಾರ್ತೆಗಳ ವಿವರ. ಲೋಕ ಅದಾಲತ್ನಲ್ಲಿ ಹೆಚ್ಚೆಚ್ಚು ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಪಡಿಸುತ್ತಿರುವುದರಿಂದ ಉಳಿದ ಪ್ರಕರಣಗಳು ರಾಜಿ ಸಂಧಾನಕ್ಕೆ ಬರಬಹುದು. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಲೋಕ ಅದಾಲತ್ನಲ್ಲಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಸತ್ರ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮಾರುತಿ ಎಸ್ ಬಗಾಡೆ ಅವರು ಹೇಳಿದರು. ನಗರದ ಜಿಲ್ಲಾ ನ್ಯಾಯಾಲಯದಲ್ಲಿ ಲೋಕ ಅದಾಲತ್ನಲ್ಲಿ ಪ್ರಕರಣಗಳು ಇತ್ಯರ್ಥಪಡಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಜಿಲ್ಲಾ ನ್ಯಾಯಾಲಯದಲ್ಲಿ ಒಟ್ಟು ಪ್ರಕರಣಗಳು 31,999 ವಿಚಾರಣೆಗೆ ಬಾಕಿ ಇವೆ. ರಾಜಿ ಸಂಧಾನಕ್ಕೆ 5,000 ಪ್ರಕರಣಗಳನ್ನು ರಾಜಿ ಮಾಡಲು ನಿರ್ಧರಿಸಲಾಗಿದೆ. ಅವುಗಳನ್ನು ಅಸಲು, ಜಮೀನು, ಮನೆ ವ್ಯಾಜ್ಯಗಳು, ವಿವಾಹ ವಿಚ್ಛೇದನ, ಹಣಕಾಸಿನ ವ್ಯಾಜ್ಯಗಳು, ಅಪಘಾತಗಳು ವ್ಯಾಜ್ಯಗಳು ಒಳಗೊಂಡಿವೆ. ಇವುಗಳಲ್ಲಿ ಇಂದು ಜಿಲ್ಲಾ ನ್ಯಾಯಾಲಯದಲ್ಲಿ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಶಿಕ್ಷೆಗೆ ಒಳಪಟ್ಟ ಆರೋಪಿಗಳು ಮೇಲ್ಮನವಿ ಸಲ್ಲಿಸಿದ್ದು ರಾಜಿ ಸಂಧಾನ ಮೂಲಕ ಇತ್ಯರ್ಥಪಡಿಸಲಾಗಿದೆ ಎಂದರು. ಸುಮಾರು 4,000 ಮೇಲ್ಪಟ್ಟು ಪ್ರಕರಣಗಳು ರಾಜಿ ಆಗುವ ಒಂದು ಅನುಮಾನವಿದೆ. ಈ ರೀತಿಯಲ್ಲಿ ಸಾರ್ವಜನಿಕರು ಇನ್ನಷ್ಟು ನಮಗೆ ಸಹಕಾರ ಕೊಟ್ಟಿದ್ದರೆ ಇನ್ನಷ್ಟು ಹೆಚ್ಚಿನ ಪ್ರಕರಣಗಳು ಇತ್ಯರ್ಥ ಮಾಡ್ಬೋದಾಗಿತ್ತು. ಈವರೆಗೆ ನಾನು ಹೇಳಿದ್ದು ಏನಿದೆ, ಇದು ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಾಕಿ ಇರುವಂಥ ಪ್ರಕರಣಗಳು. ನ್ಯಾಯಾಲಯದಿಂದ ಹೊರಗಡೆಗೆ ವಿಚಾರಣೆಗೆ ಬರಬಹುದಂಥ ಪ್ರಕರಣಗಳು ಒಳಗೊಂಡಂತೆ ತಹಸೀಲ್ದಾರ್ ಕಚೇರಿಯಲ್ಲಿ, ಪಂಚಾಯಿತಿ ಕಚೇರಿಯಲ್ಲಿ, ಕಾರ್ಪೊರೇಷನ್ದಲ್ಲಿ ಬಾಕಿ ಇರುವಂಥ ಎಲ್ಲ ಸಾಧ್ಯವಾದಷ್ಟು ಪ್ರಕರಣಗಳನ್ನು ಸಹ ಇತ್ಯರ್ಥ ಮಾಡಲಾಗಿದೆ. ಅವುಗಳನ್ನು ನಾವು ಪ್ರೀ ಲಿಟಿಗೇಷನ್ ಕೇಸ್ ಅಂತ ಕರಿತೀವಿ. ಅಂದರೆ ನ್ಯಾಯಾಲಯಕ್ಕೆ ಬರುವುದಕ್ಕಿಂತ ಪೂರ್ವದಲ್ಲಿನೇ ಪ್ರಕರಣಗಳನ್ನು ನ್ಯಾಯಾಲಯದ ಹೊರಗಡೆನೇ ಇತ್ಯರ್ಥಪಡಿಸಬೇಕು ಅಂತ ಅವಂಥ ಒಂದು ಪ್ರಕರಣಗಳನ್ನು ಸುಮಾರು 90,000 ಪ್ರಕರಣಗಳನ್ನು ಇವತ್ತು ಇತ್ಯರ್ಥಗೊಂಡಿದ್ದರ ಬಗ್ಗೆ ಈವರೆಗೆ ನಮಗೆ ಮಾಹಿತಿ ಬಂದಿದೆ. ಇದಕ್ಕೆಲ್ಲ ಕಾರಣ ಅಂದರೆ ಈ ಒಂದು ಲೋಕ ಅದಾಲತ್ಗೆ ಯಶಸ್ವಿ ಕಾರಣ ವಕೀಲರು, ಸಾರ್ವಜನಿಕರು, ನ್ಯಾಯಾಲಯದ ಸಿಬ್ಬಂದಿಗಳಿದ್ದಾರೆ, ತಾವು ಪತ್ರಕರ್ತರು, ಮಾಧ್ಯಮದವರು ಸಾಕಷ್ಟು ಇದರ ಬಗ್ಗೆ ಪ್ರಚಾರನ ಕೊಟ್ಟಿದ್ದೀರಿ. ಹಾಗಾಗಿ ಇನ್ನು ಮುಂದೆ ಲೋಕ ಅದಾಲತ್ಗಳು ಬರ್ತವೆ. ಇದರಲ್ಲಿ ಹೆಚ್ಚಿನ ಪ್ರಕರಣಗಳು ಅಂದರೆ ನೌಕರಿಯಿಂದ ತೆಗೆದಂಥ ಪ್ರಕರಣಗಳು, ಚೆಕ್ ಬೌನ್ಸ್ ಪ್ರಕರಣಗಳು, ಪಾರ್ಟಿಷನ್ ದಾವೆಗಳು, ಗಂಡ ಹೆಂಡತಿಯ ಮಧ್ಯೆ ದಾವೆಗಳು, ಇವು ತುಂಬ ಅತ್ಯಂತ ಶೀಘ್ರದಲ್ಲಿ ಮುಗಿಯಬೇಕಾದಂಥ ಪ್ರಕರಣಗಳು. ಇದರಿಂದ ಗಂಡ ಹೆಂಡತಿಯ ಪ್ರಕರಣಗಳ ಒಂದು ರಾಜಿ ಆಗಿಬಿಟ್ರೆ ಸುಮಾರು 5 ಪ್ರಕರಣಗಳು ರಾಜಿ ಆಗ್ತವೆ. ಗಂಡ ಹೆಂಡತಿ ಜಗಳ ಒಂದೇ, ಆದರೆ ಅವರಲ್ಲಿ 5ರಿಂದ 6 ಪ್ರಕರಣಗಳು ಇರ್ತವೆ. ಹೀಗಾಗಿ ನಾವು ಎಲ್ಲ ಕೌಟುಂಬಿಕ ನ್ಯಾಯಾಲಯದಲ್ಲಿ ವಿಚಾರಣೆಯನ್ನು ಎದುರಿಸ್ತಕ್ಕಂಥ ದಂಪತಿಗಳಿಗೆ ಈ ಒಂದು ಲೋಕ ಅದಾಲತ್ ಮೂಲಕ ಕೊಡುವ ಸಂದೇಶ ಏನಂದರೆ, ಇವತ್ತಿಗೂ ಆಯಿತು, ಇನ್ನು ಮುಂದೆ ಬರುವಂಥ ಲೋಕ ಅದಾಲತ್ನಲ್ಲಿ ಆದಷ್ಟು ಶಾಂತಿಯುತವಾಗಿ ನ್ಯಾಯಾಲಯದ ಹೊರಗಡೆ ಮತ್ತು ಸಾರಿಗೆ ಕಚೇರಿಯಲ್ಲಿ ಕರ್ತವ್ಯಕ್ಕೆ ಅನಧಿಕೃತ ಗೈರಾಜರಿಯಾಗಿದ್ದ ಚಾಲಕ ಮತ್ತು ನಿರ್ವಾಹಕರನ್ನು ಕರ್ತವ್ಯದಿಂದ ಇಲಾಖೆ ಮುಕ್ತಗೊಳಿಸಿತ್ತು. ಇದೀಗ ಈ ಪ್ರಕರಣದಲ್ಲಿ ರಾಜಿ ಮಾಡಿಕೊಳ್ಳಲು ನಿಗಮ ಒಪ್ಪಿಕೊಂಡಿದೆ.
ಸಾಕಷ್ಟು ವಾಹನ ಅಪಘಾತಗಳು ಇತ್ಯರ್ಥಪಡಿಸಲಾಗಿದೆ. ವಿಮಾ ಕಂಪನಿಯ ಮೂಲಕ ನಗದು ಹಣ ನೀಡಲಾಗಿದೆ ಎಂದರು. ಸಂಜೆಯ ವೇಳೆಗೆ ಸುಮಾರು 4,000 ಮೇಲ್ಪಟ್ಟು ಪ್ರಕರಣಗಳು ರಾಜಿಯಾಗಬಹುದು. ಸಾರ್ವಜನಿಕ ಇದಕ್ಕೆ ಹೆಚ್ಚಿನ ಸಹಕಾರ ನೀಡಿದ್ದಲ್ಲಿ ಇನ್ನೂ ಹೆಚ್ಚಿನ ಪ್ರಕರಣಗಳನ್ನು ಇತ್ಯರ್ಥಪಡಿಸಬಹುದು ಎಂದು ತಿಳಿಸಿದರು. ನ್ಯಾಯಾಲಯದಿಂದ ಹೊರಗಡೆ ನ್ಯಾಯಾಲಯಕ್ಕೆ ಬರಬಹುದಾದ ಪ್ರಕರಣಗಳು ಒಳಗೊಂಡಂತೆ ತಹಸೀಲ್ದಾರ್, ಪಂಚಾಯಿತಿ, ಕಾರ್ಪೊರೇಷನ್ನಲ್ಲಿರುವ ಪ್ರಕರಣಗಳು ಇತ್ಯರ್ಥಪಡಿಸಲಾಗಿದೆ. ನ್ಯಾಯಾಲಯಕ್ಕೆ ಬರುವ ಪೂರ್ವದಲ್ಲಿಯೇ ಪ್ರಕರಣಗಳನ್ನು ನ್ಯಾಯಾಲಯದ ಹೊರಗಡೆ ಇತ್ಯರ್ಥಪಡಿಸಲಾಗಿದೆ. ಸುಮಾರು 90,000 ಪ್ರಕರಣಗಳು ಇತ್ಯರ್ಥಗೊಂಡಿವೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ನ್ಯಾಯಾಧೀಶ ಎಚ್.ಎಸ್. ಸಾತ್ವಿಕ್, ಹೆಚ್ಚುವರಿ ಸಿವಿಲ್ ಕಿರಿಯ ಶ್ರೇಣಿ ನ್ಯಾಯಾಧೀಶ ಹುಲಿಗೆಪ್ಪ ಸೇರಿದಂತೆ ಕಕ್ಷಿದಾರರು, ವಕೀಲರು ಇದ್ದರು. ಅವಧಿಗೂ ಮುನ್ನ ಮಾಡಲಾದ ರಾಯಚೂರು ಉಪವಿಭಾಗ ಅಧಿಕಾರಿ ಮೆಹಬೂಬಿ ಅವರ ಅನ್ಯಾಯದ ವರ್ಗಾವಣೆಯನ್ನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿ ಭಾರತ ಕ್ರಾಂತಿಕಾರಿ ಯುವಜನ ಒಕ್ಕೂಟದಿಂದ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕಳೆದ 9 ತಿಂಗಳ ಹಿಂದೆ ರಾಯಚೂರಿಗೆ ವರ್ಗಾವಣೆಯಾಗಿ ಬಂದ ಕೆಎಎಸ್ ಅಧಿಕಾರಿ ಮೆಹಬೂಬಿ ಅವರನ್ನು ಹಠಾತ್ತನೆ ವರ್ಗಾವಣೆ ಮಾಡಿರುವುದನ್ನು ಖಂಡಿಸಿದ್ದಾರೆ. ಅವಧಿಗೆ ಪೂರ್ವ ವರ್ಗಾವಣೆಯಾಗಿರುತ್ತದೆ. ಅಲ್ಲದೆ ಈ ಅಧಿಕಾರಿಯ ವರ್ಗಾವಣೆಗೆ ರಾಯಚೂರು ಉಪವಿಭಾಗ ಸೇರಿ ಇಡೀ ಜಿಲ್ಲೆಯಿಂದ ಯಾವುದೇ ಜನ ಸಂಘಟನೆ ಅಥವಾ ಸಮುದಾಯಗಳು ಸರ್ಕಾರಕ್ಕೆ ಕೇಳಿಕೊಂಡಿರುವುದಿಲ್ಲ. ಅಲ್ಲದೆ ಈ ಅಧಿಕಾರಿಯ ಮೇಲೆ ಆಡಳಿತ ಹಾಗೂ ಸಾರ್ವಜನಿಕ ಸೇವೆಗೆ ಸಂಬಂಧಿಸಿದ ಯಾವುದೇ ಪ್ರಕರಣಗಳು ದಾಖಲೆಯಾಗಿ ಆರೋಪ ಸಾಬೀತಾಗಿರುವುದಿಲ್ಲ. ಸದರಿ ಅಧಿಕಾರಿಯವರು ಕೇವಲ 8-9 ತಿಂಗಳಲ್ಲಿಯೇ ಅತ್ಯಂತ ಕರ್ತವ್ಯ ಪ್ರಜ್ಞೆ ಮೆರೆದಿದ್ದಾರೆ. ದಕ್ಷ ಅಧಿಕಾರಿ ಎಂದು ಜನಸಾಮಾನ್ಯರ ನಡುವೆ ಹೆಸರು ಮಾಡಿರುತ್ತಾರೆ. ಅನೇಕ ಭೂ ಹಗರಣಗಳನ್ನು ತ್ವರಿತಗತಿಯಲ್ಲಿ ಇತ್ಯರ್ಥಪಡಿಸಿದ್ದಾರೆ. ಅಲ್ಲದೆ ಸರ್ಕಾರ ವಹಿಸಿದ ಆದ್ಯ ಕರ್ತವ್ಯವನ್ನು ಚಾಚು ತಪ್ಪದೆ ಮಾಡುತ್ತಾ ಬಂದಿರುತ್ತಾರೆ. ದಲಿತ, ಅಲ್ಪಸಂಖ್ಯಾತ, ಹಿಂದುಳಿದ ಸಮುದಾಯಗಳ ಕುಂದುಕೊರತೆಗಳಿಗೆ ತೀವ್ರವಾಗಿ ಸ್ಪಂದಿಸಿದ್ದಾರೆ ಎಂದು ತಿಳಿಸಿದರು. ರೈತ ಹಾಗೂ ಕಾರ್ಮಿಕರ, ಮಹಿಳೆಯರ ವಿಷಯದಲ್ಲೂ ಮುಂದೆ ನಿಂತು ಕರ್ತವ್ಯ ನಿರ್ವಹಿಸಿ ಜನಸ್ನೇಹಿ ಆಡಳಿತ ನಿರ್ವಹಿಸಿದ್ದಾರೆ. ಅಷ್ಟಕ್ಕೂ ಸದರಿ ಅಧಿಕಾರಿಯು ರಾಜ್ಯದಲ್ಲಿಯೇ ಅತ್ಯಂತ ಹಿಂದುಳಿದ ತಾಲೂಕೆಂದು ಕರೆಸಿಕೊಂಡ ದೇವದುರ್ಗ ತಾಲೂಕಿನವರಾಗಿದ್ದಾರೆ. ಧಾರ್ಮಿಕ, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಮಹಿಳೆ, ಕಡುಬಡತನದ ನಡುವೆ ಕೆಎಎಸ್ ತೇರ್ಗಡೆ ಹೊಂದಿ ರಾಜ್ಯದಲ್ಲಿಯೇ ಮೊಟ್ಟಮೊದಲ ಮುಸ್ಲಿಂ ಮಹಿಳಾ ಕೆಎಎಸ್ ಅಧಿಕಾರಿಯಾಗಿ ಸರ್ಕಾರದ ಕರ್ತವ್ಯದಲ್ಲಿದ್ದಾರೆ. ಇಂಥವರನ್ನು ಈ ಜಿಲ್ಲೆಯಿಂದ ತತ್ಕ್ಷಣ ವರ್ಗಾವಣೆ ಮಾಡುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ದಾರೆ. ಅನೇಕ ವರ್ಗಾವಣೆಯನ್ನು ಪಡೆಯುತ್ತಿತ್ತು. ಮಾನ್ಯರು 9 ತಿಂಗಳಿಂದ ರಾಯಚೂರು ವರ್ಗಾವಣೆಯಾಗಿ ಬಂದ ಕೆಎಸ್ ಅಧಿಕಾರಿ ಶ್ರೀಮತಿ ನಾಯ್ದೇವಿ ಅವರನ್ನು ದಿನಾಂಕ 13/9/2024 ಹತ್ತನೇ ವರ್ಗಾವಣೆ ಮಾಡಿದ ತಮ್ಮ ಕ್ರಮವನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಏಕೆಂದರೆ ಇದು ಅವಧಿ ಪೂರ್ವ ವರ್ಗಾವಣೆಯಾಗಿರುತ್ತದೆ. ಅಲ್ಲದೆ ಈ ಅಧಿಕಾರಿಯ ವರ್ಗಾವಣೆಗೆ ರಾಯಚೂರು ಉಪವಿಭಾಗ ಸೇರಿ ಇಡೀ ಜಿಲ್ಲೆಯಿಂದ ಯಾವುದೇ ಜನ, ಸಂಘಟನೆ ಅಥವಾ ಸಮುದಾಯಗಳ ಸರ್ಕಾರಕ್ಕೆ ಕೇಳಿಕೊಂಡಿರುವುದಿಲ್ಲ. ಅಲ್ಲದೆ ಈ ಅಧಿಕಾರಿಯ ಮೇಲೆ ಆಡಳಿತ ಹಾಗೂ ಸಾರ್ವಜನಿಕ ಸೇವೆಗೆ ಸಂಬಂಧಿಸಿದ ಯಾವುದೇ ಪ್ರಕರಣಗಳು ದಾಖಲೆಯಾಗಿ ಆರೋಪ ಸಾಬೀತಾಗಿರಲ್ಲ. ಸದರಿ ಅಧಿಕಾರಿಯವರು ಕೇವಲ 8-9 ತಿಂಗಳಲ್ಲಿ ಅತ್ಯಂತ ಕರ್ತವ್ಯ ಪ್ರಜ್ಞೆ ಮೆರೆದಿದ್ದಾರೆ. ದಕ್ಷ ಅಧಿಕಾರಿ ಎಂದು ಜನಸಾಮಾನ್ಯರ ನಡುವೆ ಹೆಸರು ಮಾಡಿರುತ್ತಾರೆ. ಅನೇಕ ಭೂ ಪ್ರಕರಣಗಳನ್ನು ತ್ವರಿತಗತಿಯಲ್ಲಿ ಇತ್ಯರ್ಥಪಡಿಸಿರುತ್ತಾರೆ. ಅಲ್ಲದೆ ಸರ್ಕಾರ ವಹಿಸಿದ ಆದ್ಯ ಕರ್ತವ್ಯವನ್ನು ಚಾಚು ತಪ್ಪದೆ ಮಾಡುತ್ತಾ ಬಂದಿರುತ್ತಾರೆ. ರೈತ, ಅಲ್ಪಸಂಖ್ಯಾತ, ಹಿಂದುಳಿದ ಸಮುದಾಯಗಳ ಕುಂದುಕೊರತೆಗಳಾಗಿ ತೀವ್ರವಾಗಿ ಸ್ಪಂದಿಸಿದ್ದಾರೆ. ರೈತ ಹಾಗೂ ಕಾರ್ಮಿಕರ, ಮಹಿಳೆಯರ ವಿಷಯದಲ್ಲಿ ಮುಂದೆ ನಿಂತು ಕರ್ತವ್ಯ ನಿರ್ವಹಿಸಿ ಜನಸ್ನೇಹಿ ಆಡಳಿತ ನಡೆಸಿದ್ದಾರೆ. ಅಷ್ಟಕ್ಕೂ ಸದರಿ ಅಧಿಕಾರಿಯು ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕಿನ ಕರೆಸಿಕೊಂಡು ಬೇರೆ ತಾಲೂಕಿನವರಾಗಿದ್ದಾರೆ. ಧಾರ್ಮಿಕ, ಅಲ್ಪಸಂಖ್ಯಾತರ ಸಂಘಟಿಸಿದ ಈ ಸಂದರ್ಭದಲ್ಲಿ ಆರ್ವೈಎಫ್ಐ ಜಿಲ್ಲಾ ಮುಖಂಡ ಅಜಿತ್ ಜಾಗೀರದಾರ್, ಮುಖಂಡರಾದ ನಿರಂಜನ್ ಕುಮಾರ್, ರೈತ ಮುಖಂಡ ಸೈಯದ್ ಅಬ್ಬಾಸ್ ಅಲಿ, ಯಲ್ಲಪ್ಪ, ಹನೀಫ್, ಅಬಕಾರಿ ಸೇರಿದಂತೆ ಅನೇಕರಿದ್ದರು. ಪ್ರತಿ ವರ್ಷದಂತೆ ಸೆಪ್ಟೆಂಬರ್ 17ರಂದು ಜಿಲ್ಲಾಡಳಿತದ ಸಹಯೋಗದಲ್ಲಿ ಶ್ರೀ ಮಹಾಶ್ರೀ ವಿಶ್ವಕರ್ಮ ಜಯಂತಿಯನ್ನು ಆಚರಿಸಲಾಗುತ್ತದೆ ಎಂದು ವಿಶ್ವಕರ್ಮ ಮಹಾಸಭಾದ ಜಿಲ್ಲಾಧ್ಯಕ್ಷ ಬ್ರಹ್ಮ ಗಣೇಶ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ವಿಧಾನ ಪರಿಷತ್ ಮಾಜಿ ಸದಸ್ಯ
ಕೆಪಿ ನಂಜುಂಡಿ ಇವರ ಪ್ರಯತ್ನದ ಫಲವಾಗಿ ವಿಶ್ವಕರ್ಮ ಜಯಂತಿಯನ್ನು ಸರ್ಕಾರದಿಂದ ಕಳೆದ 8 ವರ್ಷಗಳಿಂದ ಆಚರಿಸಲಾಗುತ್ತಿದೆ. ಈ ವರ್ಷವೂ ವಿಶ್ವಕರ್ಮ ಜಯಂತಿ ಅಂಗವಾಗಿ ಅಂದು ಬೆಳಿಗ್ಗೆ ವಿಶ್ವಕರ್ಮ ವೃತ್ತದಲ್ಲಿ ಭಾವಚಿತ್ರಕ್ಕೆ ಮಾಲಾರ್ಪಣೆ ನಡೆಸಿ ಭಾವಚಿತ್ರ ಮೆರವಣಿಗೆ ಶಶಿಮಹಲ್ ವೃತ್ತ, ನೇತಾಜಿ ವೃತ್ತ, ತೀನ್ ಕಂದಿಲ್, ಅಂಬೇಡ್ಕರ್ ವೃತ್ತದ ಮೂಲಕ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರಕ್ಕೆ ಆಗಮಿಸಲಾಗುತ್ತದೆ. ನಂತರ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ಸಚಿವರು, ಜಿಲ್ಲೆ ಎಲ್ಲ ಶಾಸಕರುಗಳು, ಜಿಲ್ಲಾಧಿಕಾರಿಗಳು ಸೇರಿದಂತೆ ಅನೇಕ ಹಿರಿಯ ಅಧಿಕಾರಿಗಳು, ಸಮಾಜದ ಹಿರಿಯರು ಭಾಗವಹಿಸಲಿದ್ದಾರೆ. ಜಗತ್ತಿನಲ್ಲಿ ಅತ್ಯಂತ ಸುಂದರವಾಗಿರ್ತಕ್ಕಂಥ ದೇವಸ್ಥಾನಗಳನ್ನು, ಮೂರ್ತಿಗಳನ್ನು ಚಿತ್ರಣ ಮಾಡಿ ದೇಶದಿಂದ ಎಲ್ಲರನ್ನೂ ಕೈಮಾಡಿ ಕರೆಯುವಂತೆ ಈ ನಾಡಿಗೆ ಒಳ್ಳೆಯ ಸಂಸ್ಕೃತಿಯನ್ನು ತಂದುಕೊಟ್ಟಿರ್ತಕ್ಕಂಥ ಸಮಾಜ. ಅದಲ್ಲದೆ ಈ ಸಂಸ್ಕೃತಿಯಿಂದ ಒಳ್ಳೆಯ ವರಮಾನ ಕೂಡ ಈ ದೇಶಕ್ಕೆ ನೀಡ್ತಕ್ಕಂಥ ಸಮುದಾಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಈ ನಿಟ್ಟಿನಲ್ಲಿ ನಮ್ಮ ಧೀಮಂತ ನಾಯಕರಾಗಿರ್ತಕ್ಕಂಥ ಕೆ ಪಿ ನಂಜುಂಡಿ ಅವರು, ಇನ್ನು ಮಾಜಿ ವಿಧಾನ ಪರಿಷತ್ ಸದಸ್ಯರು ಮತ್ತು ನಮ್ಮ ಅಖಿಲ ಕರ್ನಾಟಕ ವಿಶ್ವಕರ್ಮ ರಾಜ್ಯ ಅಧ್ಯಕ್ಷರು ಅವರ ಹೋರಾಟದ ಪ್ರತಿಫಲವಾಗಿ ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಸೆಪ್ಟೆಂಬರ್ 17ನೇ ತಾರೀಕಿಗೆ ಆಚರಿಸುವಂತೆ ಸರ್ಕಾರ ನಿರ್ಧರಿಸಿತು. ಈಗಾಗಲೇ 8 ವರ್ಷಗಳಂತೆ ಇದು 9ನೇ ವರ್ಷ. ಇದು 8 ವರ್ಷಗಳಿಂದ ಅತಿ ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದಿದ್ದೇವೆ. ಅದೇ ರೀತಿಯಲ್ಲಿ ಈ ವರ್ಷ ಕೂಡ ಬರುವ 17ನೇ ತಾರೀಕಿನಂದು ಬೆಳಗ್ಗೆ ಈ ವಿಶ್ವಕರ್ಮ ವೃತ್ತದಲ್ಲಿ ಮಹಾಪೂಜೆ ನೆರವೇರಿಸಿ ತದನಂತರ ಅಲ್ಲಿಂದ ದರ್ಶನ ಸ್ಟಾರ್ಟ್ ಆಗ್ತದೆ. ರಂಗಮಂದಿರವರೆಗೂ ಶಶಿಮಹಲ್ ಟಾಕೀಸ್ ಮತ್ತು ನೇತಾಜಿ ನಗರ್ ಚೌಕ್, ಅದೇ ರೀತಿ ಅಂಬೇಡ್ಕರ್ ಸರ್ಕಲ್, ಅಲ್ಲಿಂದ ರಂಗಮಂದಿರವರೆಗೂ ಪ್ರಶ್ನೆ ಸ್ಟಾರ್ಟ್ ಆಗ್ತದೆ. ಈ ಸಂದರ್ಭದಲ್ಲಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಸಮಾಜದ ಸೇವೆ ಮಾಡಿದವರನ್ನು ಸಹ ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ವೆಂಕಟೇಶ್ ಅನ್ವರಿ, ಕೆ ರಾಮು, ಮನೋಹರ್ ಬಡಿಗೇರ, ನಾಗರಾಜ, ಮಲ್ಲಿಕಾರ್ಜುನ ಬಡಿಗೇರ ಸಿರವಾರ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಈದ್ ಎ ಮಿಲಾದ್ ಉನ್ ನಬಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಎನ್ಎಸ್ ಬೋಸರಾಜು, ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಹಾಗೂ ತಂತ್ರಜ್ಞಾನ ಇಲಾಖೆಯ ಸಚಿವರು ಹಾಗೂ ಮಹಮ್ಮದ್ ಶಾಲಂ, ಕಾಂಗ್ರೆಸ್ ಮುಖಂಡರು, ರಾಯಚೂರು. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಈದ್ ಎ ಮಿಲಾದ್ ಉನ್ ನಬಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಎನ್ಎಸ್ ಬೋಸರಾಜು, ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಹಾಗೂ ತಂತ್ರಜ್ಞಾನ ಇಲಾಖೆಯ ಸಚಿವರು ಹಾಗೂ ಮಹಮ್ಮದ್ ಶಾಲಂ, ಕಾಂಗ್ರೆಸ್ ಮುಖಂಡರು, ರಾಯಚೂರು. ರಾಷ್ಟ್ರವನ್ನು ಒಗ್ಗೂಡಿಸುವ ಶಕ್ತಿ ಭಾಷೆಗಿದ್ದು ಹಿಂದಿ ರಾಷ್ಟ್ರ ಭಾಷೆಯಾಗಿ ಸಂವಿಧಾನದಲ್ಲಿಯೇ ಉಲ್ಲೇಖಿಸಲಾಗಿದೆ ಎಂದು ರೈಲ್ವೆ ಸ್ಟೇಷನ್ ಮ್ಯಾನೇಜರ್ ಅಶೋಕ್ ಕುಮಾರ್ ಅವರು ಹೇಳಿದರು. ಅವರಿಂದು ನಗರದ ಹಿಂದಿ ವರ್ಧಮಾನ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಹಿಂದಿ ದಿವಸ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ದೇಶದಲ್ಲಿ ಅನೇಕ ಸ್ಥಳೀಯ ಭಾಷೆಗಳಿದ್ದು ಬೇರೆ ಬೇರೆ ಭಾಷೆ ಮಾತನಾಡುವವರು ಇದ್ದಾರೆ. ಆದರೆ ಹಿಂದಿ ಭಾಷೆ ಮಾತ್ರ ಎಲ್ಲ ರಾಜ್ಯಗಳ ಜನರು ಬಳಸುತ್ತಿದ್ದಾರೆ. ವಿಶೇಷವಾಗಿ ವ್ಯಾಪಾರಸ್ಥರು, ಸಾಹಿತಿಗಳು ಹಿಂದಿಯನ್ನು ಶ್ರೀಮಂತಗೊಳಿಸಲು ಶ್ರಮಿಸಿದ್ದಾರೆ. ವ್ಯಾಪಾರಕ್ಕಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸಂವಹನ ಭಾಷೆಯಾಗಿ ಹಿಂದಿ ಬಳಸಲಾಗುತ್ತಿದೆ. ದೇಶದ ಸಾಮಾಜಿಕ ಆರ್ಥಿಕ ಬೆಳವಣಿಗೆ ಹಿಂದಿ ಭಾಷೆ ಕೊಡುಗೆ ಅಪಾರವಾಗಿದೆ. ಹೆಚ್ಚು ಜನರು ಹಿಂದಿ ಭಾಷೆಯನ್ನು ಬಳಸುವ ಮೂಲಕ ಒಂದೇ ದೇಶ ಒಂದೇ ಭಾಷೆಯನ್ನು ಬಲಿಷ್ಠಗೊಳಿಸಬೇಕೆಂದರು. ಭಾರತ ಜನನಿ
गौरवशालिनी भाषा बनाएंगे राष्ट्रभाषा और देवनागरी लिपि का संदेश घर घर पहुंचाकर राष्ट्रीय एकता की भावना को दृढ़ बनाएंगे तथा राष्ट्रभाषा हिंदी के विकास के लिए निर्मला मैडम जी को भी एक हाथ और फूल के द्वारा उनका भी सम्मान किया जाएगा। उसी प्रकार से धन्यवाद सर। वेरी मच। हिंदी दिवस के शुभ अवसर पर आप सबको मेरी शुभकामनाएं। संविधान सभा 14 सितंबर 2049 को हिंदी को राष्ट्रभाषा के रूप में स्वीकार किया गया। इसी उपलक्ष्य में हम हर वर्ष 14 सितंबर को हिंदी दिवस मनाया जाता है। भाषा मनोभाव व्यक्त करने का सबसे सशक्त सा माध्यम है। सामाजिक और राष्ट्रीय जीवन के किसी भी क्षेत्र में उन्नति या प्रगति में भाषा की अहम भूमिका होती है। वैचारिक आदान प्रदान, व्यापार व्यवहार का आधार भाषा ही होती है। भारतीय संविधान में हिंदी को देश के सामाजिक संस्कृति के भाग के रूप में स्वीकार किए जाने के कारण इसका स्वरूप व्यापक है। हमारा देश एक बहुव्यापी देश है। विभिन्न भाषाओं और संस्कृतियां भारत की पहचान है। सभी भाषाएं का समृद्ध इतिहास है, परंतु भारतीय संस्कृति, सभ्यता तथा भारत की आत्मा हिंदी में बसती है। अन्य भाषाओं की दृष्टि में हिंदी सर्वाधिक सहज, सरल, सुबोध और प्रभाववानी भाषा है। आज का युग कंप्यूटर युग एवं सूचना प्रौद्योगिकी युग है। हिंदी के क्षेत्र में भी कंप्यूटर ने क्रांति पाई गई है। इंटरनेट, रेल नेट, यात्री आरक्षण, हमारे जैसे रेलवे ई टिकट, मोबाइल द्वारा टिकट बुकिंग, ईमेल, रेलवे वेबसाइट, सोशल मीडिया के साधन जैसे ट्विटर, फेसबुक में हिंदी को विशेष पलट पर स्थान दिया गया है। ಪ್ರಾಸ್ತಾವಿಕವಾಗಿ ಮಾತನಾಡಿದ ಶಾಲೆ ಮುಖ್ಯೋಪಾಧ್ಯಾಯಿನಿ ಕವಿತಾ ಅವರು ಮಾತನಾಡಿ, ಸ್ವಾತಂತ್ರ್ಯ ಪೂರ್ವದಿಂದಲೂ ಹಾಶ್ಮಿಯ ಹಿಂದಿ ವರ್ಧಮಾನ ಶಾಲೆಗಳು ನಡೆದುಕೊಂಡು ಬಂದಿವೆ. ಹಿಂದಿ ಮಾಧ್ಯಮದಲ್ಲಿ ಶಿಕ್ಷಣ ಪಡೆಯುವುದು ಹೆಮ್ಮೆಯ ವಿಷಯವಾಗಿದೆ. ಶಾಲೆಯಲ್ಲಿ ಓದಿದ ಅನೇಕ ವಿದ್ಯಾರ್ಥಿಗಳು ವೈದ್ಯರು, ಇಂಜಿನಿಯರ್, ವ್ಯಾಪಾರಿಗಳು ಸೇರಿ ಅನೇಕ ಉನ್ನತ ಹುದ್ದೆಗಳನ್ನು ಪಡೆದಿದ್ದಾರೆ. ಹಿಂದಿ ವರ್ಧಮಾನ ಶಾಲೆ ಹಿಂದಿ ಭಾಷಾ ಬೆಳವಣಿಗೆ ವಿಶೇಷ ಕೊಡುಗೆ ನೀಡಿದೆ ಎಂದರು. स्टार्टिंग में मैं थोड़ी सी प्रस्तावना देना चाहूँगी हमारे स्कूल के बारे में। हमारा स्कूल 1952 में ईस्वी में शुरू हुआ था स्थानक। उसके बाद में 1962 में यहाँ पर हमारा पहला 10वीं क्लास का बैच शुरू था। हमारे रायचूर के जनमान्य गण महोदय जी, श्वेतांबर स्थानकवासी जैन श्रावक संघ के अधिकारीगण, इन सभी के आशीर्वाद से यह हमारा स्कूल बना हुआ है। रायचूर के सभी बहुत पुराने स्कूल में से हमदर्द स्कूल, वर्धमान कॉन्वेंट और मेथोडिस्ट स्कूल और टैगोर, इन स्कूलों के अलावा जब कोई स्कूल नहीं था, जब हम लोग पैदा भी नहीं हुए थे, जब से हमारा स्कूल है और तब से ये देश की सेवा में लगा हुआ है, जैसे कि हमारी राजभाषा हिंदी का विकास करने में लगा हुआ है। तब से लेकर अब तक हम लोग इस हिंदी भाषा के प्रचार के लिए और हिंदी भाषा को विकसित रखने के लिए इस स्कूल कार्यरत है। इस स्कूल के जो पदाधिकारीगण हैं, अध्यक्ष महोदय और कार्यदर्शी जो भी हर साल रह चुके हैं, वो सभी इस स्कूल के बारे में बहुत अच्छी तरह से सोचते हैं, कार्य करते हैं। बहुत पुराना स्कूल होने के साथ आपको सबसे पहले एक बात बताना चाहूँगी कि भले हम लोग हिंदी माध्यम स्कूल बोलकर चाहे कुछ लोग क्यों ना अपना मुंह मोड़ लेते हो, लेकिन मुंह मोड़ने की ज़रूरत नहीं। हमें अभिमान है कि हम लोग हिंदी मीडियम में पढ़ते हैं, हिंदी मीडियम में कार्य करते हैं, क्योंकि इसी में हिंदी माध्यम से पढ़कर गए सो अनेक उद्योगपति हमारे रायचूर में नहीं, पूरे भारत में उपस्थित है। यहीं से हिंदी माध्यम में पढ़े हुए विद्यार्थी डॉक्टर, इंजीनियर के साथ बड़े बड़े बिजनेसमैन, चार्टर्ड अकाउंटेंट्स है, बड़े दूसरे देशों में इस स्कूल से पढ़े हुए, मेरे हाथ में पढ़े हुए विद्यार्थी तक दूसरे देश में
ಸಂಸ್ಥೆಯ ಅಧ್ಯಕ್ಷ ಶ್ರೇಣಿಕಾ ರಾಜ್ ಮುತ, ಕಾರ್ಯದರ್ಶಿ ಅನಿಲ್ ಬೋಹರಾ, ಲಲಿತಾ ಸತ್ಯಕುಮಾರ, ಡಾಕ್ಟರ್ ವಿಕಾಸ ಸೋಲಂಕಿ, ಅಶೋಕ್ ಕುಮಾರ ಮೇನಾಜಿ ಸೇರಿದಂತೆ ಅನೇಕರಿದ್ದರು. ಸಿಂಧನೂರು ನಗರದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯ ಅಂಗಸಂಸ್ಥೆಯಾದ ವಿವೇಕ ಗ್ರಾಮೀಣ ಜೀವನಾಧಾರದ ತರಬೇತಿ ಕೇಂದ್ರ ಹಾಗೂ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವೆಗಳ ಇಲಾಖೆಯ ಸಹಯೋಗದೊಂದಿಗೆ 3 ದಿನದ ಕುರಿ ಮತ್ತು ಮೇಕೆ ಸಾಕಾಣಿಕೆ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಶ್ರೀಯುತ ಶಿರೋಜ್ ಪಾಷಾ ಪ್ರಾಧ್ಯಾಪಕರು ಹಾಗೂ ಸಮಾಜ ಸೇವಕರು ಇವರು ಉದ್ಘಾಟನೆ ಮಾಡಿದ್ರು. ಡಾಕ್ಟರ್ ಶಿವರಾಜ್ ಪಶು ವೈದ್ಯಾಧಿಕಾರಿಗಳು, ಪಗಡತಿನ್ನಿ ಕ್ಯಾಂಪ್, ನಾಗರಾಜ ಸಮಾಜ ಸೇವಕರವರು, ಶ್ರೀಯುತ ಸುರೇಶ್ ಎಚ್ ಕಾರ್ಯಕ್ರಮ ವ್ಯವಸ್ಥಾಪಕರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ತರಬೇತಿ ಕೇಂದ್ರ ಉದ್ಘಾಟನೆ ಮಾಡಿ ಮಾತನಾಡಿದ ಸಿರೋಜಾ ಪಾಷಾ ಅವರು, ಸಂಸ್ಥೆಯು ರಾಯಚೂರು ನಗರ ಮತ್ತು ಇತರ ಎಲ್ಲ ತಾಲೂಕಿನಲ್ಲಿ ಕಳೆದ 12 ವರ್ಷಗಳಿಂದ ಗ್ರಾಮೀಣ ಜನರಿಗೆ ನೀರು ನೈರ್ಮಲ್ಯ ಕುರಿತ ಸಮುದಾಯ ಆಧಾರಿತ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ. ಪ್ರಸ್ತುತ ಕಳೆದ ವರ್ಷದಿಂದ ಈ ಸಂಸ್ಥೆ ಗ್ರಾಮೀಣ ಭಾಗದ ಯುವಕರಿಗೆ ಮತ್ತು ಯುವತಿಯರಿಗೆ ಜೀವನೋಪಾಯಕ್ಕೆ ಸಹಾಯವಾಗುವ ನಿಟ್ಟಿನಲ್ಲಿ ಕೆಲವು ತರಬೇತಿಗಳನ್ನು ನಡೆಸುತ್ತಾ ಬಂದಿದೆ ಎಂದರು. ತುಂಬಾ ಉತ್ತಮ ಕಾರ್ಯ, ನಿಜಕ್ಕೂ ಸಂಸ್ಥೆಯ ಕಾರ್ಯ ಶ್ಲಾಘನೀಯ ಎಂದರು. ಈಗ ಸಿಂಧನೂರಿನಲ್ಲಿ ತರಬೇತಿ ಕೇಂದ್ರ ಆರಂಭಿಸಿ ಈ ಭಾಗದ ಜನರಿಗೆ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಕುರಿ ಮತ್ತು ಮೇಕೆ ಸಾಕಾಣಿಕೆ ತರಬೇತಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ. ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಹೇಳಿದರು. ನಂತರ ನಾಗರಾಜ್ ಸರ್ ಅವರು, ಸಂಸ್ಥೆ ಇಂತಹ ತರಬೇತಿಗಳನ್ನು ನಡೆಸುವ ಮೂಲಕ ರೈತ ಮತ್ತು ರೈತ ಮಹಿಳೆಯರಿಗೆ ಒಂದು ತುಂಬಾ ಉಪಯೋಗವಾಗಿದೆ. ಈ ಒಂದು 3 ದಿನ ತರಬೇತಿ ಪಡೆದುಕೊಂಡು ಕುರಿ ಮತ್ತು ಮೇಕೆ ಸಾಗಾಣಿಕೆಯನ್ನು ಹೆಚ್ಚಿಸುವ ಮೂಲಕ ಆದಾಯವನ್ನು ಹೆಚ್ಚಿಸಿಕೊಳ್ಳಿ ಎಂದರು. ಡಾಕ್ಟರ್ ದೇವರಾಜ್ ಪಶು ವೈದ್ಯಾಧಿಕಾರಿಗಳು ಇವರು ಮಾತನಾಡಿ, ನಮ್ಮ ಯುವಕರು ಇಂಥ ತರಬೇತಿಗಳನ್ನು ಪಡೆದುಕೊಂಡು ಕುಟುಂಬಕ್ಕೆ ಸಹಾಯವಾಗುವ ನಿಟ್ಟಿನಲ್ಲಿ ಚಿಂತನೆಗಳನ್ನು ಮಾಡಿರಿ. ವ್ಯವಸಾಯದ ಕಡೆ ಒಲವು ತೋರಿಸುವುದರ ಮೂಲಕ ನೌಕರರಿಗೆ ಕಾಯದೆ ಇಂತಹ ಕೃಷಿ ಆಧಾರಿತ ಜೀವನೋಪಾಯ ತರಬೇತಿ ಪಡೆದುಕೊಂಡು ಕುಟುಂಬ ನಿರ್ವಹಣೆಗೆ ಸಹಕಾರಿ ಆಗಿರಿ ಎಂದು ಯುವ ಸಮುದಾಯಕ್ಕೆ ಕರೆ ನೀಡಿದರು. ಕಾರ್ಯಕ್ರಮ ವ್ಯವಸ್ಥಾಪಕರಾದ ಸುರೇಶರವರು ಅಧ್ಯಕ್ಷೀಯ ನುಡಿಯನ್ನು ಹೇಳಿದರು. ಸಂಸ್ಥೆಯು 12 ವರ್ಷಗಳಿಂದ ನೀರು ನೈರ್ಮಲ್ಯ ಕುರಿತ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪ್ರಸ್ತುತ 8 ವರ್ಷಗಳಿಂದ ನಿರುದ್ಯೋಗಿ ಯುವಕ ಮತ್ತು ಯುವತಿಯರನ್ನು ಉದ್ಯೋಗಿಗಳನ್ನಾಗಿ ಮಾಡುವ ನಿಟ್ಟಿನಲ್ಲಿ ಅನೇಕ ತರಬೇತಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ. ಈಗ ಸಿಂಧನೂರು ನಗರದಲ್ಲಿ ಈ ಒಂದು ಕೃಷಿ ಆಧಾರಿತ ತರಬೇತಿಗಳನ್ನು ಮತ್ತು ಬ್ಯೂಟಿಷಿಯನ್ ಮತ್ತು ಫ್ಯಾಷನ್ ಡಿಸೈನಿಂಗ್ ತರಬೇತಿ ನೀಡುವ ನಿಟ್ಟಿನಲ್ಲಿ ಈ ಒಂದು ಶಾಖೆಯನ್ನು ತೆರೆಯಲಾಗಿದೆ. ಈ ಭಾಗದ ಯುವಕ ಯುವತಿಯರು ಇದರ ಸದುಪಯೋಗ ಪಡೆದುಕೊಳ್ಳಲು ಕರೆ ನೀಡಿದರು. ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಅನ್ನಪೂರ್ಣರವರು, ನಿರೂಪಣೆಯನ್ನು ನಯನರವರು ನೆರವೇರಿಸಿದರು. ಅತಿಥಿಗಳಾಗಿ ಸ್ವಾಗತವನ್ನು ಈರಣ್ಣ ಮತ್ತು ವಂದನಾರ್ಪಣೆಯನ್ನು ರಾಮಕೃಷ್ಣರವರು ಮಾಡಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಿಬ್ಬಂದಿಗಳು ಹಾಗೂ ತರಬೇತಿ ಕಲಿಕಾರ್ಥಿಗಳು ಭಾಗವಹಿಸಿದ್ರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಷ್ಟ್ರೀಯ ಲೋಕ ಅದಾಲತ್, ರಾಜ್ಯ ಸಂಧಾನದ ಮೂಲಕ ಪ್ರಕರಣಗಳ ಇತ್ಯರ್ಥ, ಮಾರುತಿ ಬಗಾಡೆ. ಸಹಾಯಕ ಆಯುಕ್ತೆ ಮೆಹಬೂಬಿ ದಿಢೀರ್ ವರ್ಗಾವಣೆ ರದ್ದಿಗೆ ಆಗ್ರಹಿಸಿ ಆರ್ವೈಎಫ್ಐ ಮನವಿ. ಸೆಪ್ಟೆಂಬರ್ 17ರಂದು ಮಹರ್ಷಿ ವಿಶ್ವಕರ್ಮ ಜಯಂತಿ, ಭಾವಚಿತ್ರದ ಮೆರವಣಿಗೆ. ಹಿಂದಿ ವರ್ಧಮಾನ ಶಾಲೆಯಲ್ಲಿ ಹಿಂದಿ ದಿವಸ್ ಆಚರಣೆ, ರಾಷ್ಟ್ರದ ಐಕ್ಯತೆ, ಹಿಂದಿ ಭಾಷೆ ಬೆಳೆಸಬೇಕು, ಅಶೋಕ್ ಕುಮಾರ್. ಕುರಿ ಮತ್ತು ಮೇಕೆ ಸಾಗಾಣಿಕೆ ತರಬೇತಿ ಕಾರ್ಯಕ್ರಮ.